Welcome you all, my dear students. This video is not a lecture video. Here, I would like to motivate you towards competitive exams and towards the success. Don't think that I am exaggerating myself because ನಾನು ನಿಮಗೆ ಇನ್ನೂ ನನ್ನ ಬಗ್ಗೆ ನಿಮಗೆ ಇನ್ನೂ ಇಂಟ್ರೊಡ್ಯೂಸ್ ಮಾಡಿಲ್ಲ. ಅದು ನಾ ಯಾರು ಅಂತೇಳಿ ಭಾಳ ಜನರಿಗೆ ಗೊತ್ತಿಲ್ಲ. ಕೆಲವರಿಗೆ ಮಾತ್ರ ಗೊತ್ತದ. ಡೋಂಟ್ ಥಿಂಕ್ ದಟ್ ಏನಂದ್ರೆ ನಾ ಅಹಂಕಾರದಿಂದ ಹೇಳ್ತಾ ಇದ್ದೀನಿ ಅಥವಾ ಎಕ್ಸಾಗ್ರೇಟ್ ಮಾಡಿ ನಾನು ಹೊಗಳ್ಕೊಳ್ತಾ ಇದ್ದೀನಿ ಅಂತ ಇಲ್ಲ. This attempt, whatever 3 to 4 minutes I tell about myself, is just to make you more confident on me and my topic, so that you can blindly believe on these videos and crack the exam. ಓಕೆ, ನೀವು ನನ್ನ ಮೇಲೆ ಜಾಸ್ತಿ ಕಾನ್ಫಿಡೆಂಟ್ ಆಗಿರಬೇಕು. ಈ ಟೀಚರ್ ಹೇಳೋದೆಲ್ಲ ಸರಿ ಐತಿ ಅಂತ ಹೇಳೋದಕ್ಕೋಸ್ಕರ ಸ್ವಲ್ಪ ನನ್ನ ಪರಿಚಯನ ಕೊಡ್ತಾ ಇದ್ದೀನಿ. ಡೋಂಟ್ ಥಿಂಕ್ ದಟ್ ನಾನು ಅಹಂಕಾರದಿಂದ ಅಥವಾ ಪ್ರದರ್ಶನಕ್ಕೋಸ್ಕರ ವ್ಯೂಸ್ ಜಾಸ್ತಿ ಮಾಡ್ಕೊಳಕ್ಕೋಸ್ಕರ ಹೇಳ್ತಾ ಇಲ್ಲ. ನನ್ನ ಇಂಟೆನ್ಷನ್ ಬೇರೆ ಅದ. ಆಮೇಲೆ ವಾಟ್ ಎವರ್ ದಟ್ ಐ ಶೇರ್ ಇನ್ 2 to 3 minutes, apart from that I am something but which is very useful for you people that I am sharing about myself. See here, I completed a BE from Basaveshwar Engineering College in 2011 pass out, and after that I prepared for GATE in 2012. Then at that time I was working as a assistant professor on BE, after BE only assistant professor at Satara. ಅಲ್ಲಿ ಟೀಚ್ ಮಾಡ್ತಾ ಗೇಟ್ ಪ್ರಿಪರೇಷನ್ ಮಾಡಿ ಗೇಟ್ ಕ್ವಾಲಿಫೈ ಮಾಡಿಕೊಂಡು next 2012 to 2014 I went to NIT Bhopal. There I completed a master's degree in geotechnical engineering. After that, from 2014 to 2022 end to 23, I worked in Jain College of Engineering, Belagavi. Okay, and there about from 2018 to 2022 mid, till that about 4.5 years I worked as a head of the department, and many roles I have played in that Jain College of Engineering. And after that I am from 2022 December or 23 starting till now I am in Basaveshwara Engineering College as assistant professor, okay, in postgraduate PG department. Okay, this is a small introduction about myself. Okay, from this you may not get confident about whether I am teaching right or wrong. Okay, I will give few more information about myself. That ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಟೋಟಲ್ ಆಗಿ ಈಗ 9 ರಿಂದ 10 ವರ್ಷ ಎಕ್ಸ್ಪೀರಿಯನ್ಸ್ ಅದ ಟೀಚ್ ಮಾಡಿದ್ದು. ಅಂಡ್ ಐ ಹ್ಯಾವ್ ಟಾಟ್ ಆಲ್ ಸಿವಿಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಟು UG ಸ್ಟೂಡೆಂಟ್ಸ್ ಅಂಡ್ ಜಿಯೋಟೆಕ್ನಿಕಲ್ PG ಸಬ್ಜೆಕ್ಟ್ಸ್ ಟು ಜಿಯೋಟೆಕ್ನಿಕಲ್ ಸ್ಟೂಡೆಂಟ್ಸ್. ಓಕೆ, ಇಂಥ ಸಬ್ಜೆಕ್ಟ್ಸ್ ಹೇಳಿಲ್ಲ ಅನ್ನಂಗಿಲ್ಲ, UG ಅಲ್ಲಿ ಹೇಳಿದ್ದೀನಿ. ಓಕೆ, ಅಂಡ್ ಆಫ್ಟರ್ ದಟ್ ಸಿನ್ಸ್ 2015 I started a GATE coaching classes for free of the cost for that college students and nearby college students. And every Saturday, Sunday ಮತ್ತು all holidays we used to plan. In 2015 to 2019 or 20 we run this coaching center for the free of cost. ಯಾರ ಕಡೆಯಿಂದ ಏನು ಇಸ್ಕೊಲಿಲ್ಲ ಅಲ್ಲಿ. ವೇರ್ we got a very huge result that about more than 20 to 25 students they qualified GATE in this course of time. ಅಂದ್ರೆ ಪ್ರತಿ ವರ್ಷ 5 ರಿಂದ 6 ಹುಡುಗರು ನಮ್ಮ ಅಂಡರ್ ಗೇಟ್ ಕ್ವಾಲಿಫೈ ಆಗ್ತಿದ್ರು. ಅಡ್ಮಿಷನ್ಸ್ ಭಾಳ ಕಡಿಮೆ ಇರ್ತದೆ. ನಮ್ದೇನು ದೊಡ್ಡ ಇನ್ಸ್ಟಿಟ್ಯೂಷನ್ ಅಂತೇಳಿ ನಾವು ಸುಮ್ಮನೆ ಎಕ್ಸಾಗರೇಟ್ ಮಾಡ್ತಿದ್ದಿಲ್ಲ. ಏನಂತಂದ್ರೆ ಜಸ್ಟ್ ಒಂದು 10 ಅಥವಾ 12 ಹುಡುಗರು ಅಡ್ಮಿಷನ್ ತಗೊಳ್ತಿದ್ವು. ಆ 10-12 ಒಳಗಡೆ 6 ರಿಂದ 7 ಹುಡುಗರು, 5 ಹುಡುಗರು ಓಕೆ ಗೇಟ್ ಕ್ಲಿಯರ್ ಆಗಿ ಪ್ರತಿಯೊಬ್ಬರು ಈಗ NIT IIT ಅಲ್ಲಿ MTech ಮಾಡ್ತಿದ್ದಾರೆ. ಕೆಲವರು ಅಸಿಸ್ಟೆಂಟ್ ಇಂಜಿನಿಯರ್ಸ್ ಆಗಿ ವರ್ಕ್ ಮಾಡ್ತಿದ್ದಾರೆ. ದೆನ್ 2018 ಅಲ್ಲಿ ಐ ಸ್ಟಾರ್ಟೆಡ್ ಕ್ಲಾಸಸ್ ಫಾರ್ ಅಸಿಸ್ಟೆಂಟ್ ಇಂಜಿನಿಯರ್ಸ್, ಜೂನಿಯರ್ ಇಂಜಿನಿಯರ್ಸ್ ಫಾರ್ ಥ್ರೂ SSC and junior engineer through KPSC and like KEA exams and all, and GATE exams. ಇವೆಲ್ಲವಕ್ಕೂ ನಾವು ಏನು ಮಾಡಿದ್ವಿ ಅಂದರೆ ಆನ್ಲೈನ್ ಕ್ಲಾಸ್ ಮಾಡ್ಲಿಕ್ಕೆ ಶುರು ಮಾಡಿದೆ ಔಟ್ ಆಫ್ ಇಂಟ್ರೆಸ್ಟ್ ಅಂಡ್ ವಿತ್ ವೆರಿ ಮಿನಿಮಲ್ ಪ್ರೈಸ್. ಆ ಮಿನಿಮಲ್ ಪ್ರೈಸ್ಲಿಂದ ಬರೀ ನಾನು ನೆಟ್ ಡಾಟಾ ಪ್ಯಾಕ್ ಅಷ್ಟೇ ಖರೀದಿ ಮಾಡ್ಬೋದಾಗಿತ್ತು. ದೆನ್ ದಟ್ ಮಚ್ ವಿ ಹ್ಯಾವ್ ಸ್ಟಾರ್ಟೆಡ್ ಥ್ರೂ ದಿಸ್. ಲಾಸ್ಟ್ PWD ಒಳಗಡೆ ಒಂದು 22 ಮೆಂಬರ್ಸ್ AEಗಳಾಗಿದ್ದಾರೆ. ಆಮೇಲೆ 2017 to 18 WRD ಒಳಗಡೆ 13 ಮೆಂಬರ್ಸ್ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿದ್ದಾರೆ ನಮ್ಮ ಕ್ಲಾಸಿಗೆ ಬರೋರು. ದೆನ್ ಕೆಲವರು ಜೂನಿಯರ್ ಇಂಜಿನಿಯರ್ಸ್ ಆಗಿದ್ದಾರೆ. ಗೇಟ್ ಕ್ವಾಲಿಫೈಡ್ ಅಂತೂ ಜಾಸ್ತಿ ನಂಬರ್ಸ್ ಇದೆ ಇದಾವೆ. ರೈಟ್, ದಿಸ್ ಇಸ್ ಆಲ್ ಅಬೌಟ್ ಅವರ್ ಕ್ಲಾಸಸ್. ಇದರಿಂದ ನಿಮ್ಗೆ ಏನು ಲಾಭಪ್ಪ, ಇದನ್ನು ತಿಳ್ಕೊಳೋದ್ರಿಂದ ನಿಮ್ಗೆ ಏನು ಲಾಭ ಅಂತಂದ್ರೆ ಯು ಕ್ಯಾನ್ ಥಿಂಕ್ ದ್ಯಾಟ್ ಐ ಹ್ಯಾವ್ ಆಲ್ ಪರ್ಟಿಕ್ಯುಲರ್ ನೋಟ್ಸ್ ಅಬೌಟ್ ಅಸಿಸ್ಟೆಂಟ್ ಇಂಜಿನಿಯರ್, ಜೂನಿಯರ್ ಇಂಜಿನಿಯರ್ ಎಸ್ಪೆಷಲಿ ಟೆಕ್ನಿಕಲ್. ಹೌದಾ? ಆಮೇಲೆ IES ಎಕ್ಸಾಮ್ ಪ್ರಿಪೇರ್ ಆಗೋರು ಮತ್ತು ಗೇಟ್ ಎಕ್ಸಾಮ್ ಪ್ರಿಪೇರ್ ಆಗೋರು ಅವರಿಗೆ ಬೇಕಾಗಿರ್ತಕ್ಕಂಥ ಪರ್ಟಿಕ್ಯುಲರ್ ನೋಟ್ಸ್ ನನ್ನ ಹತ್ರ ಇದಾವೆ. ಆಮೇಲೆ ಪ್ರತಿ ವರ್ಷ ಟೀಚ್ ಮಾಡಿ ಕ್ವಶನ್ ಪೇಪರ್ಸ್ ನ ಅನಲೈಸ್ ಮಾಡಿ ಆ ಕ್ವಶನ್ ಪೇಪರ್ಸ್ ಸೆಟ್ಟರ್ ಮೈಂಡ್ ಸೆಟ್ ಒಂದು ಸ್ವಲ್ಪ ನನಗೆ ಅರ್ಥ ಆಗಿರೋದ್ರಿಂದ ನಿಮ್ಗೆ ಅದು ಯೂಸ್ ಆಗ್ತದೆ. ಸಿ ಹಿಯರ್, ಅಪಾರ್ಟ್ ಫ್ರಮ್ ದಿಸ್ ಐ ವುಡ್ ಲೈಕ್ ಟು ಟೆಲ್ ಯು ದಟ್ ಇನ್ BE ಇಂಜಿನಿಯರಿಂಗ್ ಒಳಗಡೆ 64 ಸಬ್ಜೆಕ್ಟ್ಸ್ ಇರ್ತದ. ಓಕೆ, ಔಟ್ ಆಫ್ ಆಲ್ 8 ಸೆಮಿಸ್ಟರ್. ಅದರಲ್ಲಿ ನಾನು ಮೋರ್ ದೆನ್ 25 ಆರ್ 26 ಸಬ್ಜೆಕ್ಟ್ಸ್ 90 ಅಬೌವ್ ಸ್ಕೋರ್ ಮಾಡಿದ್ದೀನಿ. ದೆನ್ ಯು ಕ್ಯಾನ್ ಚೆಕ್ ಮೈ ಮಾರ್ಕ್ಸ್ ಕಾರ್ಡ್.
ಅಂಡ್ ಓನ್ಲಿ 8 or 9 ಸಬ್ಜೆಕ್ಟ್ಸ್ ಏನಿದಾವಲ್ಲ ಅವುಗಳನ್ನ ನಾನು 70 to 80 ರೇಂಜ್ ಒಳಗಡೆ ಸ್ಕೋರ್ ಮಾಡಿದ್ದೀನಿ. ರೆಸ್ಟ್ ಆಲ್ ದಿಸ್ 25 ಪ್ಲಸ್ ದಿಸ್ ಒಂದು 9 ಬಿಟ್ಟು ಉಳಿದೆಲ್ಲವೂ ಕೂಡ 80 to 90 ರೇಂಜ್ ಒಳಗೆ. ಮೀನ್ಸ್ ಐ ಗಾಟ್ ಐದರ್ ನನ್ನ ಸಬ್ಜೆಕ್ಟ್ ಎಸ್ ಗ್ರೇಡ್ ಇರಬೇಕಿತ್ತು, ಎ ಗ್ರೇಡ್ ಇರಬೇಕಿತ್ತು, ಇಲ್ಲ ಬಿ ಗ್ರೇಡ್ ಇರಬೇಕಿತ್ತು. ಇನ್ ಮೈ ಲೈಫ್ ಐ ನೆವರ್ ಕಮ್ ಬಿಲೋ ಬಿ ಗ್ರೇಡ್. ಈ ಸಕ್ಸಸ್ಸಿಗೆ ಮೇನ್ ಮಂತ್ರ ಏನು ಅಂತ ನಿಮ್ಗೆ ಹೇಳ್ತೀನಿ. ಓಕೆ, ಈ ರೀತಿ ಸ್ಕೋರ್ ಮಾಡ್ಲಿಕ್ಕೆ ಮಂತ್ರ ಏನಂತಂದ್ರೆ 2 ಮಂತ್ರ. ಒಂದು, ಕ್ವಶನ್ ಪೇಪರ್ ಸೆಟ್ಟರ್ಸ್ ಮೈಂಡ್ ಸೆಟ್ ಅನ್ನು ಅರ್ಥ ಮಾಡ್ಕೊಳ್ಬೇಕು. ಕ್ವಶನ್ ಪೇಪರ್ ಸೆಟ್ಟರ್ ಮೈಂಡ್ ಸೆಟ್ ಅನ್ನು ಅರ್ಥ ಮಾಡ್ಕೊಳ್ಬೇಕು. ಎರಡನೇದು, ಇವ್ಯಾಲ್ಯೂಯೇಟರ್ಸ್ ಮೈಂಡ್ ಸೆಟ್. ದಿಸ್ ಆಲ್ ಸ್ಕ್ಯಾಮ್. Okay, don't think that only talented student will get these type of 90 above, 80 above, 70 above marks and all. Knowledge point of view ನೀವು ನೋಡಿದ್ರೆ ನಿಮ್ಗೆ ಎಷ್ಟು ನಾಲೆಜ್ ಅದ, ನನಗೂ ಅಷ್ಟೇ ನಾಲೆಜ್ ಅದ. ನನಗೇನು ಜಾಸ್ತಿ ನಾಲೆಜ್ ಅದ ಅಂತೇನು ನಾನು ಹೇಳ್ಕೊಳ್ತಿಲ್ಲ, ಅಥವಾ ನನಗೆಲ್ಲ ಸಿವಿಲ್ ಇಂಜಿನಿಯರಿಂಗ್ ಇರತಕ್ಕಂಥದ್ದು ಪ್ರತಿಯೊಂದು ನನಗೆ ಸದ್ಯಕ್ಕೆ ಕೇಳಿದ ತಕ್ಷಣ ಬರ್ತದ ಅನ್ನಂಗಿಲ್ಲ. ಓಕೆ, ಐ ಆಮ್ ವೆರಿ ಗುಡ್ ಅಟ್ ದೀಸ್ 2 aspects, ದಟ್ ಇಸ್ ಕ್ವಶನ್ ಪೇಪರ್ ಸೆಟ್ಟರ್ಸ್ ಮೈಂಡ್ ಸೆಟ್ ಅಂಡ್ ಇವ್ಯಾಲ್ಯೂಟರ್ ಮೈಂಡ್ ಸೆಟ್. ನಮ್ಮಲ್ಲಿ ಗೇಟ್ ಕ್ಲಾಸಿಗೆ ಬರ್ತಕ್ಕಂಥ ಹುಡುಗರು ಹೈಲಿ ಕಾನ್ಫಿಡೆಂಟ್ ಆಗಿ ಕ್ಲಿಯರ್ ಮಾಡ್ತಿದ್ವು ಎಕ್ಸಾಮ್ಸ್ ಅನ್ನ. ಯಾಕಂತಂದ್ರೆ ಅವರಿಗೆ ನಾವು ಕ್ವಶನ್ ಪೇಪರ್ ಮೈಂಡ್ ಸೆಟ್ಟರ್ಸ್ ಮೈಂಡ್ ಸೆಟ್ ಹೆಂಗಿರ್ತದ, ಒಬ್ಬ ವ್ಯಕ್ತಿಗೆ ನೀನು KPSC ಅಲ್ಲಿ ಇರ್ತಕ್ಕಂಥ ಇಂಥ ಸಿಲೆಬಸ್ ನೀವು ಒಂದು 25 ಕ್ವಶನ್ಸ್ ತಯಾರು ಮಾಡಿಕೊಡು ಅಂದ್ರೆ ಆ ವ್ಯಕ್ತಿ ಆ ಸಿಲೆಬಸ್ ಅನ್ನು ಮುಂದಿಟ್ಕೊಂಡು ಏನ್ ಥಿಂಕ್ ಮಾಡಿ ಕ್ವಶನ್ಸ್ ಅನ್ನು ತೆಗಿತಾನ ಅಂತಕ್ಕಂಥದ್ದು ಬಹಳ 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 ಇಂಪಾರ್ಟೆಂಟ್. ಸೆಕೆಂಡ್ ಥಿಂಗ್, ಕನ್ವೆನ್ಷನಲ್ ಪೇಪರ್ಸ್ಗೆ ಇವ್ಯಾಲ್ಯೂಯೇಟರ್ ಮೈಂಡ್ ಸೆಟ್ ಬೇಕಾಗ್ತದ. ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನದಾವಲ್ಲ ಅಲ್ಲಿ ಇವ್ಯಾಲ್ಯೂಯೇಟರ್ ಮೈಂಡ್ ಸೆಟ್ ಸ್ಟಡಿ ಮಾಡೋ ಅವಶ್ಯಕತೆ ಇಲ್ಲ. ದೇರ್ಫೋರ್ I will teach you how exactly that person who sets the question paper think about that subject. ಆ ಮಂತ್ರವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನೀವು ಕಂಟೆಂಟ್ ಅನ್ನ ಬ್ರೈನ್ ಅಲ್ಲಿ ತುಂಬತಾ ಹೋಗ್ಬೇಕು. ಅರ್ಥಾಯ್ತಾ? ಅಪಾರ್ಟ್ ಫ್ರಮ್ ದಿಸ್, ವೆರಿ ಇಂಟ್ರೆಸ್ಟಿಂಗ್, ನಿಮ್ಗೆ ಖುಷಿ ಕೊಡ್ತಕ್ಕಂಥದ್ದು ಅಥವಾ ಕಾನ್ಫಿಡೆಂಟ್ ಜಾಸ್ತಿ ಮಾಡ್ತಕ್ಕಂಥದ್ದು ಏನಂದ್ರೆ ಐ ಕ್ವಾಲಿಫೈಡ್ 3 times ಗೇಟ್ ಎಕ್ಸಾಮ್ಸ್ ಆಫ್ಟರ್ MTech ಆಲ್ಸೋ. ಸುಮ್ಮನೆ ನಮ್ಮ ಹುಡುಗರ ಜೊತೆ ಚೆಕ್ ಮಾಡ್ತಾ ಇದ್ದೇನೆ ನಾನು ಕ್ವಾಲಿಫೈಡ್ ಆಗ್ಬೋದಾ ಅಂತೇಳಿ. 3 times ಐ ಕ್ವಾಲಿಫೈಡ್. ಅಂಡ್ ಆಫ್ಟರ್ ದಟ್ 2000 I don't remember exactly 16 or 17 ಅಲ್ಲಿ KPSU that writing exams ಅನ್ನ ಕ್ಲಿಯರ್ ಮಾಡಿದೆ, ಇಂಟರ್ವ್ಯೂ ಒಳಗಡೆಯಿಂದ ಹೊರಗೆ ಬಂದಿದ್ದೆ. ನೆಕ್ಸ್ಟ್ 2017 WRD ರೈಟ್ ಅಪ್ ಕ್ಲಿಯರ್ ಆಗಿತ್ತು. ಅದು ಡೈರೆಕ್ಟ್ ಸೆಲೆಕ್ಷನ್ ಇರೋದ್ರಿಂದ ಇಂಟರ್ವ್ಯೂ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಫೈನಲ್ ಲಿಸ್ಟ್ ಅಲ್ಲಿಯೂ ಕೂಡ ನನ್ನ ಹೆಸರು ಬಂದಿತ್ತು. ಯು ಕ್ಯಾನ್ ಚೆಕ್ ಇಟ್. ಫೈನಲ್ ಲಿಸ್ಟ್ ಅಲ್ಲಿಯೂ ಕೂಡ ನನ್ನ ಹೆಸರು ಬಂದಿತ್ತು. ಬಟ್ ಬಿಕಾಸ್ ಆಫ್ ಸಮ್ ಅದರ್ ಡೆಸ್ಟಿನೇಷನ್ಸ್ ವಾಟ್ ಐ ಡಿಸರ್ವ್, ಹೌದಾ, ನನ್ನದು ಬೇರೆ ಒಂದು ಲಕ್ಷ್ಯ ಇರೋದ್ರಿಂದ, ನನ್ನ ಜೀವನದ ಶೈಲಿ ಬೇರೆ ಇರೋದ್ರಿಂದ ಐ ಡಿಂಟ್ ಲೈಕ್ ದ ಗವರ್ಮೆಂಟ್ ಪೋಸ್ಟ್ ಥ್ರೂ ದಿಸ್ ಒನ್ ಎಕ್ಸಾಮಿನೇಷನ್ ಅಂಡ್ ಆಲ್. ದಟ್ಸ್ ವೈ ಐ ಡಿಂಟ್ ಜಾಯಿನ್ ದಟ್ WRD ಡಿಪಾರ್ಟ್ಮೆಂಟ್. ಅಂಡ್ ಆಫ್ಟರ್ ದಟ್ TCS ಸಾಫ್ಟ್ವೇರ್ಸ್ ಅಲ್ಲಿನೂ ಕೂಡ ಸ್ವಲ್ಪ ತಲೆ ಹಾಕಿದ್ದೀನಿ. TCS ಜಾಬ್ ಇಂಟರ್ವ್ಯೂ ಸೆಲೆಕ್ಟ್ ಆಗಿತ್ತು. MTech ಅಲ್ಲಿ ಇದ್ದಾಗ IBM ಕಂಪ್ನಿಯಲ್ಲಿ ಸೆಲೆಕ್ಟ್ ಆಗಿತ್ತು. ಬಿಕಾಸ್ ಐ ನೋ C ಲ್ಯಾಂಗ್ವೇಜ್, C++ ಲ್ಯಾಂಗ್ವೇಜ್ ಅಂಡ್ ಜಾವಾ ಸ್ವಲ್ಪ ಬರ್ತಾ ಇದೆ. ವೆಬ್ ಡೆವಲಪ್ಮೆಂಟ್ ಅನ್ನ ಕೂಡ ಕಲ್ತಿದ್ದೀನಿ, ಹೌದಾ. ಆಮೇಲೆ ಇನ್ನೊಂದು ಯಾವುದೊಂದು ಮೊನ್ನೆ ಒಂದು 6-8 ತಿಂಗಳ ಹಿಂದೆ ಕಲ್ತಿದ್ದೀನಿ, ಮರ್ತಿದ್ದೀನಿ ನೋಡ್ರಿ, ಜಾವಾ ಸ್ಕ್ರಿಪ್ಟ್ ಅಲ್ಲಿ ಪ್ರೋಗ್ರಾಮಿಂಗ್ ಮಾಡ್ತಾ ಇದ್ದೀನಿ. ನಾನು ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ಲ್ಯಾಬ್ಸ್ ಗಳನ್ನೆಲ್ಲ ಎಕ್ಸ್ಪೆರಿಮೆಂಟ್ಸ್ ಗಳನ್ನೆಲ್ಲ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಪ್ರೋಗ್ರಾಮ್ ಬರೆದು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೇನೆ. ಸೊ ದಟ್ ದಿಸ್ ಇಸ್ ಆಲ್ ಅಬೌಟ್. ಅಂಡ್ ಅಪಾರ್ಟ್ ಫ್ರಮ್ ದಟ್ 2015-16 ಅಲ್ಲಿ 16 to 17 ಅಲ್ಲಿ ವೆರಿ 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 ಸೀರಿಯಸ್ ಆಗಿ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಸ್ ನ ಪ್ರಿಪರೇಷನ್ ಮಾಡಿದೆ. ಅಗೈನ್ ಐ ಗಾಟ್ ಸಮ್ ಡಿಫರೆಂಟ್ ಮೈಂಡ್ ಸೆಟ್ ಅಂಡ್ ಡಿಫರೆಂಟ್ ಟೇಸ್ಟ್ ಇನ್ ಮೈ ಡೆಸ್ಟಿನೇಷನ್. ದ ಡೆಸ್ಟಿನೇಷನ್ ವಾಟ್ ಐ ಡಿಸರ್ವ್ ಆರ್ ವಾಟ್ ಐ desire, that destination I may not get through this civil service examination. Therefore stopped preparing for this examination. I didn't give any attempt. From this what you can get is that I can guide you even in general study preparation also, book chapters and how exactly we need to read and memorize the things. Okay, adu and aptitude classes ಮತ್ತು mathematics ಮತ್ತೆ ಗೇಟ್ ಎಕ್ಸಾಮ್ಸ್ ಟೀಚ್ ಮಾಡಬೇಕಾದಾಗ ಈವನ್ ಮ್ಯಾಥಮೆಟಿಕ್ಸ್ ಅಂಡ್ ಅಪ್ಟಿಟ್ಯೂಡ್ ಆಲ್ಸೋ ನಾನೇ ಹ್ಯಾಂಡಲ್ ಮಾಡಿದ್ದೀನಿ. ಯಾವ ಸಬ್ಜೆಕ್ಟ್ಸ್ ಕೂಡ ಬೇರೆದವರಿಗೆ ಕೊಟ್ಟಿಲ್ಲ. ನಮ್ದು 1 man army ಟೈಪ್, ಒಬ್ಬರೇ ಟೀಚ್ ಮಾಡೋದು. ಸೊ ದಟ್ ಸ್ಟೂಡೆಂಟ್ಸ್ ವಿಲ್ ಅಂಡರ್ಸ್ಟ್ಯಾಂಡ್. ಒಬ್ಬರೇ ಟೀಚ್ ಮಾಡೋದ್ರಿಂದ ಏನ್ ಲಾಭಪ್ಪ ಅಂತಂದ್ರೆ ನಿಮಗೆ ಸ್ಟ್ರೆಂತ್ ಆಫ್ ಮಟೀರಿಯಲ್ ಇರ್ತಕ್ಕಂಥ ನಾಲೆಜ್, ಸ್ಟ್ರೆಂತ್ ಆಫ್ ಮಟೀರಿಯಲ್ ಟೀಚ್ ಮಾಡ್ತಿರ್ಬೇಕಾದ್ರೆ ಅದ್ರದ್ದು ಕಾನ್ಸೆಪ್ಟ್ಸ್ ತಗೊಂಡೋಗಿ ಸಾಯಿಲ್ ಮೆಕ್ಯಾನಿಕ್ಸ್ ಒಳಗೂ ಕೂಡ ಹಾಕ್ಬೋದು. ಸಾಯಿಲ್ ಮೆಕ್ಯಾನಿಕ್ಸ್ ಅಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟ್ಸ್ ಗಳನ್ನ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಒಳಗೆ ಹಾಕ್ಬೋದು. ಫ್ಲೂಯಿಡ್ ಮೆಕ್ಯಾನಿಕ್ಸ್, ಸಾಯಿಲ್ ಮೆಕ್ಯಾನಿಕ್ಸ್ ಕಾನ್ಸೆಪ್ಟ್ ಗಳನ್ನ ಎನ್ವಿರಾನ್ಮೆಂಟಲ್ ಒಳಗಡೆ ಹಾಕಿ ಟೀಚ್ ಮಾಡ್ಬೋದು. ಈ ರೀತಿ ಒಬ್ಬ ಟೀಚರ್ ಎಲ್ಲಾ ಸಬ್ಜೆಕ್ಟ್ಸ್ ಅನ್ನ ಟೀಚ್ ಮಾಡಿದ್ರೆ ಸ್ಟೂಡೆಂಟ್ಸ್ ಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ಬಹಳ ಈಸಿ ಆಗ್ತದೆ. ಇದು ಒಂದು ಪಾಸಿಟಿವ್. ಆದ್ರಿಂದ ನಮ್ದು 8 ವರ್ಷ 9 ವರ್ಷ ಆದ್ರೂ ಕೂಡ ನಮ್ಮ ಈಗೀಗ ಮಾಡ್ಕೊಂಡಿದ್ವಿ ಒಂದು ಟೀಮ್ ಅಂತೇಳಿ 8-9 ವರ್ಷ ಆದ್ರೂ ಕೂಡ ಐ ಹ್ಯಾವ್ ನಾಟ್ ಜಾಯಿಂಡ್ ಎನಿ lecturer for a particular subjects. Even though one and the other way for the practice purpose, few students ಗೆ ನಾವು ಕೊಟ್ಟಿರಬಹುದು theoretical subjects. Okay, if they are up to the mark then only I will give. Otherwise the quality will never be declined. The quality will never be declined through our classes. The main motto of our institution, that is E² ಇರಬಹುದು, ಅಥವಾ the main motto of our classes ಏನಂತಂದ್ರೆ ಸಾಮ್ರಾಜ್ಯವನ್ನು ರಚನೆ ಮಾಡೋದು.
ಸ್ವಾರ್ಥ ಇರ್ಬೋದಲ್ಲ, ಯಾಕಪ್ಪ ಈ ಸರ್ ಇಂಥವೆಲ್ಲ ಮಾಡ್ತಿದ್ದಾರೆ, ಫ್ರೀ ಆಫ್ ಕಾಸ್ಟ್ ಕೊಡ್ತಿದ್ದಾರೆ. ಬೇರೆ ಇನ್ಸ್ಟಿಟ್ಯೂಷನ್ ಸರ್ ಫೋನ್ ಮಾಡಿ ಕೇಳ್ತಾರೆ, ಎಂತ ಸರ್ ನೀವೆಲ್ಲ ಫ್ರೀ ಕೊಡ್ತೀರಿಪ್ಪ, ಅಷ್ಟು ಚಲೋ ಚಲೋ ಕ್ವಾಲಿಟಿ ಕೊಡ್ತೀರಿ, ನಮ್ಮೆಲ್ಲ ಬಂದಾಗ್ಬಿಡ್ತು ಅಂತ ಹೇಳ್ತಾರೆ. ನಮ್ದು ಏನಂತಂದ್ರೆ ಸಾಮ್ರಾಜ್ಯ ಬೇಕಾಗಿದೆ. ಏನಂತಂದ್ರೆ ಟಿಲ್ ಮೈ ರಿಟೈರ್ಮೆಂಟ್ ಅಥವಾ ಸ್ವಲ್ಪ ವಯಸ್ಸಾಗೋದ್ರೊಳಗಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಅಸಿಸ್ಟೆಂಟ್ ಇಂಜಿನಿಯರ್ಸ್ ನಮ್ಮ ಸ್ಟೂಡೆಂಟ್ ಆಗಿರ್ಬೇಕಂತಕ್ಕಂಥ ಒಂದು ಸ್ವಾರ್ಥ ಇದೆ. ಆ ಸ್ವಾರ್ಥದಿಂದ ಈ ರೀತಿ ಇದು ಮಾಡ್ತಾ ಇದೀನಿ. ದೇರ್ಫೋರ್ ನಮ್ದು ಒಂದು ಸ್ವಾರ್ಥದ, ನಿಮ್ದು ಒಂದು ಸ್ವಾರ್ಥದ, ಇಬ್ಬರದು ಮ್ಯೂಚುವಲ್ ಫುಲ್ಫಿಲ್ಮೆಂಟ್ ಅಂತ ಹೇಳ್ತಾರೆ. ಇದಕ್ಕೇನಂತರ ಎವ್ರಿ ರಿಲೇಷನ್ಸ್ ವಿಲ್ ಎಕ್ಸಿಸ್ಟ್ ಬಿಕಾಸ್ ಆಫ್ ಮ್ಯೂಚುವಲ್ ಫುಲ್ಫಿಲ್ಮೆಂಟ್. ಇಫ್ ದೇರ್ ಇಸ್ ನೋ ಮ್ಯೂಚುವಲ್ ಫುಲ್ಫಿಲ್ಮೆಂಟ್ ದೆನ್ ದೇರ್ ವೋಂಟ್ ಬಿ ಎನಿ ರಿಲೇಷನ್. ನೀವು ನನಗೆ ಸ್ಟೂಡೆಂಟ್ ಆಗಬೇಕು, ನಾನು ನಿಮಗೆ ಟೀಚರ್ ಆಗ್ತೀನಿ ಬಿಕಾಸ್ ನನಗೊಂದು ಆಸೆ ಅದ, ನಿಮಗೊಂದು ಆಸೆ ಅದ, ಬೋತ್ ವಿ ಹ್ಯಾವ್. ನಾನು ನಿಸ್ವಾರ್ಥ ಮಾಡಂಗಿಲ್ಲ, ನೀವು ನಿಸ್ವಾರ್ಥವಾಗಿ ಕಲಿಯಕ್ಕೆ ಹೋಗ್ಬೇಡ್ರಿ. ಹೌದಾ? ನಿಮ್ದೊಂದು ಪರ್ಪಸ್ ಇಟ್ಕೊಂಡ್ರೆ ನನ್ನೊಂದು ಪರ್ಪಸ್ ಇಟ್ಕೊಂತ ಇಬ್ರು ಪರ್ಪಸ್ ಮೀಟ್ ಮಾಡೋಣ, ಸೊ ದಟ್ ಬೋತ್ ವಿಲ್ ಬಿ ವೆರಿ ವೆರಿ ಹ್ಯಾಪಿ. ರೈಟಾ? ದೆನ್ ಅನದರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ದಟ್ ಈಗ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ವೆರಿ ಇಂಪಾರ್ಟೆಂಟ್, ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್, ಫಾರ್ ಎಕ್ಸಾಂಪಲ್ ಸ್ಟ್ರೆಂತ್ ಆಫ್ ಮಟೀರಿಯಲ್ ಅಂತ ತಿಳ್ಕೊಡ್ರಿ, ಅಥವಾ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ಅದ, ಅಥವಾ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅದ. ಈ ರೀತಿ ಕೆಲವು ಸಬ್ಜೆಕ್ಟ್ಸ್ ಇದಾವೆ. ಈ ಸಬ್ಜೆಕ್ಟ್ಸ್ ಗಳಿಗೆ ನೀವು ನೋಟ್ಸ್ ಗಳನ್ನ ನೋಡಿದ್ರೆ ಟೆಕ್ಸ್ಟ್ ಬುಕ್ಸ್ ಅಂತೂ ಸಾವಿರಾರು ಸಿಗ್ತಾವೆ. ಆಯ್ತಾ? ಮತ್ತೆ ಅದರಲ್ಲಿ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ ಅಂತ ಹೇಳಿ ಒಂದು 3-4 ನೀವು ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ ಅಂತ ಹೇಳ್ತೀವಿ. ಇದು ಆದ್ಮೇಲೆ ಯೂಟ್ಯೂಬ್ ಅಲ್ಲಿ ಹೋಗಿ ಸ್ಟ್ರೆಂತ್ ಆಫ್ ಮಟೀರಿಯಲ್ ಯಾವುದೇ ಒಂದು ಕಾನ್ಸೆಪ್ಟ್ ಹಾಕಿದ್ರು ಕೂಡ ನಿಮಗೆ 108 ವಿಡಿಯೋಸ್ಗಳು ಸಿಗ್ತಾವೆ. ಹೌದಾ? ಬಹಳ ವಿಡಿಯೋಸ್ಗಳು ಸಿಗ್ತಾವೆ. ಮತ್ತೆ ನೀವು ಕ್ವಶನ್ ಪೇಪರ್ಸ್, ಓಲ್ಡ್ ಕ್ವಶನ್ ಪೇಪರ್ಸ್ ತೆಗೆದು ಅದೇ ಸ್ಟ್ರೆಂತ್ ಆಫ್ ಮಟೀರಿಯಲ್ ಬಗ್ಗೆ ಸೆಗ್ರಿಗೇಟ್ ಮಾಡಿ ಸ್ಟಡಿ ಮಾಡ್ತಾ ಹೋದ್ರೆ ನಿಮ್ ಕಾನ್ಸೆಪ್ಟ್ಗಳು ಮತ್ತೆ ಜಾಸ್ತಿ ಸಿಗಕ್ಕೆ ಶುರು ಮಾಡ್ತಾವೆ. ಹಾಗಾದ್ರೆ ಸ್ಟೂಡೆಂಟ್ಸ್ ಒಂದು ಟಫ್ ಆಗ್ತದ, ಸ್ಟ್ರೆಂತ್ ಆಫ್ ಮಟೀರಿಯಲ್ ಅಂದ್ರೆ ಏನು, ಎಷ್ಟು ಓದ್ಬೇಕು ನಾನು, ಎಲ್ಲಿಂದ ಸೋರ್ಸ್ ತಗೊಂಡು ನಾನು ಓದ್ಬೇಕು ಅಂತಕ್ಕಂಥದ್ದು ಒಂದು ಬಿಗ್ ಕ್ವಶನ್ ಆಗ್ತದೆ. ಅರ್ಥ ಆಯ್ತಾ? ದಟ್ಸ್ ವೈ ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಇಸ್, ನೀವು ಕೆಲವು ಸಬ್ಜೆಕ್ಟ್ಸ್ ಅಲ್ಲಿ ನನ್ನನ್ನ ಬ್ಲೈಂಡ್ ಆಗಿ ಬಿಲೀವ್ ಮಾಡಬಹುದು. ದಿಸ್ ವರ್ಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಲೀಫ್ ಇಟ್ ಸೆಲ್ಫ್ ಇಸ್ ಅ ಬ್ಲೈಂಡ್, faith itself is a blind, but still I am telling you blind faith, blind belief. ಹೌದಾ? ಬ್ಲೈಂಡ್ ಆಗಿ ನೀವು ನನ್ನನ್ನ ಬಿಲೀವ್ ಮಾಡಬಹುದು. ಯಾವ ಸಬ್ಜೆಕ್ಟ್ಸ್ ಗಳನ್ನ ನೀವು ಬ್ಲೈಂಡ್ ಆಗಿ ನನ್ನ ಮೇಲೆ ಬಿಲೀವ್ ಮಾಡಬಹುದು ಅಂದ್ರೆ, ಕಮಿಂಗ್ ಟು WRD ಸಿಲೆಬಸ್, see here this building materials adala, building materials, don't believe blindly on me, you also put, you have to put your effort to study these subjects. Okay, rounded, don't believe on me only, but ಐ ಆಮ್ ವೆರಿ ಟ್ರೂಲಿ ಕಾನ್ಫಿಡೆಂಟ್ಲಿ ನಿಮಗೆ ಹೇಳ್ತಿದ್ದೀನಿ, ಸ್ಟ್ರೆಂತ್ ಆಫ್ ಮಟೀರಿಯಲ್ ನಾನು ನಿಮಗೆ ಎಷ್ಟು ನೋಟ್ಸ್ ಕಳಿಸ್ತೀನಿ, ಏನ್ ವಿಡಿಯೋದಲ್ಲಿ ಹೇಳ್ತೀನಿ, ಯಾವ ಕ್ವಶನ್ಸ್ ಸಾಲ್ವ್ ಮಾಡ್ತೀನಿ, ಯಾವ ರೀತಿ ಥಿಂಕ್ ಮಾಡ್ಬೇಕಂತ ಹೇಳಿದಿನಿಲ್ಲ, ಅಷ್ಟೇ ತಯಾರು ಮಾಡಿದ್ರು ಕೂಡ ನೀವು ಸ್ಟ್ರೆಂತ್ ಆಫ್ ಮಟೀರಿಯಲ್ ಸ್ಟ್ರಕ್ಚರ್ ಅನಾಲಿಸಿಸ್ ಪಾಸ್ ಆಗಬಹುದು. ಯಾವ ಕ್ವಶನ್ಸ್ ಬಂದ್ರು ಕೂಡ ನೀವು ಅದನ್ನ ಅಟೆಂಪ್ಟ್ ಮಾಡಬಹುದು. ಅಷ್ಟು ಕಾನ್ಫಿಡೆಂಟ್ ನೀವು ನಮ್ಮ ಕ್ಲಾಸಸ್ ಮೇಲೆ ಇಟ್ಕೋಬಹುದು. ನಾ ಯಾವುದು ಹೈಡ್ ಅಂಡ್ ಸೀಕ್ ಮಾಡಂಗಿಲ್ಲ. ಕೆಲವು ವಿಡಿಯೋ ಯೂಟ್ಯೂಬ್ ಅಲ್ಲಿ ಬಿಡೋದು, ಕೆಲವು ವಿಡಿಯೋಸ್ ಬೇರೆ ಕಡೆ ಬಿಡೋದು, ಪೇಡ್ ಅಲ್ಲಿ ಬಿಡೋದು ಮಾಡಂಗಿಲ್ಲ. ಓನ್ಲಿ ಸೀರಿಯಸ್ನೆಸ್ ಬರ್ಲಿಕ್ಕೋಸ್ಕರ ವಾಟ್ಸ್ಆಪ್ ಪೇಡ್ ಗ್ರೂಪ್ ಮಾಡಿದ, ಅಲ್ಲಿ 100 ರೂಪೀಸ್ಗೆ ಒಂದು ಸಬ್ಜೆಕ್ಟ್ಸ್ ಮಾತ್ರ ನಿಮಗೆ ನೋಟ್ಸ್ ಕೊಡ್ಲಿಕ್ಕೋಸ್ಕರ, ನೋಟ್ಸ್ ಸೀರಿಯಸ್ನೆಸ್ ಬರಲಿ ಅನ್ನೋದಕ್ಕೋಸ್ಕರ ನಾವು ಆ ಟೈಪ್ ಮಾಡಿದ್ವಿ. ಆಯ್ತಾ? ಅದನ್ನ ಬಿಟ್ರೆ ಯಾವುದೇ ಹೈಡ್ ಅಂಡ್ ಸೀಕ್ ಮಾಡಿ ಇನ್ಫಾರ್ಮೇಶನ್ಸ್ ಬಿಡಂಗಿಲ್ಲ. ನೆಕ್ಸ್ಟ್, ಕಾಂಕ್ರೀಟ್ ಟೆಕ್ನಾಲಜಿ, RCC, blindly you can believe on my notes. Okay, no need to study anything other than what I share with you. And the third one is the fluid mechanics and hydrology irrigation. Also you can blindly believe on my notes and my lecture. Hydraulic structures ಅಲ್ಲಿ I will not give that much confident because this is out of very scope of my talent. ಅದರ ಸಲುವಾಗಿ ಇದರಲ್ಲಿ ಕೆಲವು ಏನದವಲ್ಲ ಅವುಗಳನ್ನ ನಾನು ನಿಮಗೆ ವೆಲ್ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಕೆಲವುಗಳು ಇಶ್ಯೂಸ್ಗಳು, ಕೆಲವು ಕಾನ್ಸೆಪ್ಟ್ಸ್ ಗಳನ್ನ ನೀವು ಬೇರೆ ಟೆಕ್ಸ್ಟ್ ಬುಕ್ಸ್ ಗಳನ್ನ ರೆಫರ್ ಮಾಡಬೇಕಾಗ್ತದೆ. ದಿಸ್ ಈಸ್ ವಾಸ್ಟ್ ಸಬ್ಜೆಕ್ಟ್. ಇದು ವಾಸ್ಟ್ ಸಬ್ಜೆಕ್ಟ್ ಆಗಿರೋದ್ರಿಂದ ಅದು. ನೆಕ್ಸ್ಟ್, ಸಾಯಿಲ್ ಮೆಕ್ಯಾನಿಕ್ಸ್ ಅಂಡ್ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್, ಯು ಜಸ್ಟ್ ಥಿಂಕ್ ದಟ್ ಇಟ್ಸ್ ಮೈ ಸಬ್ಜೆಕ್ಟ್ಸ್, ಐ ಓನ್ಲಿ ಡಿರೈವ್ಡ್ ದಿಸ್ ಸಬ್ಜೆಕ್ಟ್. ಅರ್ಥಾಯ್ತಾ? ನಾ ಎಷ್ಟು ಹೇಳ್ತೀನಿ ಅಷ್ಟನ್ನ ಓದ್ಕೊಳ್ರಿ. ನಾ ಯಾವ ಫಾರ್ಮುಲಾಸ್, ಯಾವ ಲಿಸ್ಟ್ ಅನ್ನ ಬರ್ಸಿರ್ತೀನಿ, ಯಾವ ನೋಟ್ಸ್ ಅನ್ನು ಶೇರ್ ಮಾಡಿರ್ತೀನಿ ಅಷ್ಟು ಮಾತ್ರ ಓದ್ಕೊಳ್ರಿ, ನೀವು ಎಕ್ಸಾಮ್ ಪಾಸ್ ಆಗ್ರಿ. ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ is also you can believe blindly on me. Environmental engineering also you can completely blindly believe on me. Surveying also you can completely blindly believe on me. And bridge engineering, I will not take a risk of that. Bridge engineering, even though there are so many things, RCC beams, slabs, bridges and all these things, I will teach you, but I will not give you 100% confident statement that you can believe only on me, because ನನಗೆ ಸ್ವಲ್ಪ ಇದರ ಮೇಲೆ ಅಷ್ಟು ಕಾನ್ಫಿಡೆಂಟ್ ಇರಲ್ಲ. ಈ ಒಂದು 60% ಕಾನ್ಫಿಡೆಂಟ್ ಇರಬಹುದು ನನಗಷ್ಟೇ. ಓಕೆ, ನಾವು ಓಪನ್ ಆಗಿ ಹೇಳ್ತಿದ್ದೆ. ದೆನ್ ಎಸ್ಟಿಮೇಷನ್ ಅಂಡ್ ಕಾಸ್ಟಿಂಗ್ ಅಂಡ್ ಸ್ಪೆಸಿಫಿಕೇಶನ್ಸ್, ದಿಸ್ ಈಸ್ ಎವ್ರಿ ಮೂಮೆಂಟ್, ಎವ್ರಿ ಇಯರ್ ಅಪ್ಡೇಟ್ ಆಗ್ತಕ್ಕಂಥ ಸಬ್ಜೆಕ್ಟ್ ಆಗಿರೋದ್ರಿಂದ ಡೋಂಟ್ ಬಿಲೀವ್ ಆನ್ ಮೀ. Okay, whatever the things I share, you just read them, and after that you make your own notes and be updated in this subject. Construction management, construction and project management, environmental studies, these two are ಒಂಥರ ಬ್ರಾಡ್ ಸಬ್ಜೆಕ್ಟ್ಸ್, ವಾಸ್ಟ್ ಸಬ್ಜೆಕ್ಟ್ಸ್ ಇರೋದ್ರಿಂದ ನಾನು ಕೊಡುವ ನೋಟ್ಸ್ ಅನ್ನು ಓದ್ರಿ, ಪ್ಲಸ್ ನೀವು ಕೂಡ ಆ ಕಡೆ ಈ ಕಡೆ ನೋಟ್ಸ್ ಕಲೆಕ್ಟ್ ಮಾಡ್ಕೊಂಡು ಓದೋ ಅಭ್ಯಾಸವನ್ನು ಈ ಸಬ್ಜೆಕ್ಟ್ಸ್ ಅಲ್ಲಿ ಇಟ್ಕೊಳ್ಬೇಕು. ರೈಟ್? ದೇರ್ ಆರ್ 2 ways of remembering something. This is very important. I would like to tell you that ನಿಮ್ಮ ಮೆಮರಿ ಪವರ್ಸ್ ಅಲ್ಲಿ 2 ರೀತಿ ನೀವು ಒಂದು ಇಶ್ಯೂಸ್ ಅನ್ನ ಸ್ಟೋರ್ ಮಾಡಬಹುದು. ಒಂದು, when you love something, then you can store it very clearly. And second thing is that when you watch or listen, write repeatedly, when you do a particular task,
then you can store it fix firmly in your brain. ಅದಕ್ಕೆ ಎರಡು ಭಾಳ ಇಂಪಾರ್ಟೆಂಟ್. ಅದಕ್ಕೆ ನಿಮ್ಗೆ ಒಂದು ಕತೆ ಹೇಳ್ತೀನಿ. ಏನಂತಂದ್ರೆ, ನೀವು ಒಂದು ಯಾವುದೋ ಒಂದು ಟ್ರಿಪ್ಪಿಗೆ ಹೋಗಿದ್ರಿ ಅಂತ ತಿಳ್ಕೊಳ್ಳಿ, ಅಥವಾ ಯಾವುದೋ ಒಂದು ಊರಿಗೆ ಹೋಗಿದ್ರಿ. ಅಲ್ಲಿ ನಿಮ್ಗೆ ಒಬ್ಬ ಫ್ರೆಂಡ್, ಓಕೆ, ಆ ಫ್ರೆಂಡ್ ನಿಮ್ಗೆ ಕಂಟಿನ್ಯೂಸ್ಲಿ ಆ 1 hour ಅಥವಾ 2 hour ಬಸ್ ಒಳಗೆ ಕುಂತ್ಕೊಂಡಾಗ ಅಲ್ಲಿ 1 hour 2 hour ಏನಾದ್ರು ನೀವು ಅವ್ರ ಜೊತೆ ಜಾಸ್ತಿ ಮಾತಾಡಿದ್ರಿ ಅಂತಂದ್ರೆ, ಅವ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ, ದೆನ್ ಯು ವಿಲ್ ಸ್ಟಾರ್ಟ್ ಲವಿಂಗ್ ದಟ್ ಪರ್ಸನ್. ಆ ಲವ್ ಏನದಲ್ಲ, ಆಫ್ಟರ್ 10 years ಏನಾದ್ರು ಆ ವ್ಯಕ್ತಿ ನಿಮ್ಗೆ ಭೇಟಿ ಆದ್ರೂ ಕೂಡ ಯು ವಿಲ್ ರಿಕಗ್ನೈಸ್ ದಟ್ ಪರ್ಸನ್, ಬಿಕಾಸ್ ದಿಸ್ 1 hour ಟಾಕ್ ಏನದಲ್ಲ, ದಟ್ ಈಸ್ ಸ್ಟೋರ್ಡ್ ಇನ್ ಯುವರ್ ಬ್ರೈನ್ ವಿತ್ ದಿಸ್ ಕಾನ್ಸೆಪ್ಟ್ಸ್, ದಟ್ ಈಸ್ ಯು ಲವ್ಡ್ ದಟ್ ಸಬ್ಜೆಕ್ಟ್, ರೈಟ್? ದೆನ್ ದ ಸೆಕೆಂಡ್ ಥಿಂಗ್ ಇಸ್ ದಟ್ ರಿಪೀಟೆಡ್ ವಾಚ್ ಆರ್ ರಿಪೀಟೆಡ್ ಟಾಕ್ ಸೀಯಿಂಗ್. ಫಾರ್ ಎಕ್ಸಾಂಪಲ್, ಯುವರ್ ಬಾಸ್, ಕಂಪನಿಯಲ್ಲಿ ಇರ್ತಕ್ಕಂಥ ಯುವರ್ ಬಾಸ್, ಅಥವಾ ನಿಮ್ಮ ನೈಬರ್ ಅಲ್ಲಿ ಇರ್ತಕ್ಕಂಥ ಎವ್ರಿ ಡೇ ಟಾರ್ಚರ್ ಕ್ವಶನ್ಸ್ ಕೇಳ್ತಕ್ಕಂಥ ಒಬ್ಬ ನೈಬರ್, ಅಥವಾ ನಿಮ್ಮ ಫ್ರೆಂಡ್ ಹೂ ಆಲ್ವೇಸ್ ಹೇಟ್ಸ್ ಯು ಅಂಡ್ ಯುವರ್ ಟೀಚರ್ ಹೂ ಆಲ್ವೇಸ್ ಪಿಂಚ್ ಯು. ಇವರೆಲ್ಲರೂ ನೀವು ಲೈಕ್ ಮಾಡಿಲ್ಲ, ಲವ್ ಮಾಡಿಲ್ಲ, ಬಟ್ ಸ್ಟಿಲ್ ಯು ರಿಮೆಂಬರ್ ದೇರ್ ಫೇಸಸ್ ಆಫ್ಟರ್ 10 years ಆಲ್ಸೋ. ಇಫ್ ಐ ಕಮ್ ಅಂಡ್ ಆಸ್ಕ್ ಹೂ ಇಸ್ ದಟ್ ಪರ್ಸನ್, ದೆನ್ ಯು ಕ್ಯಾನ್ ಟೆಲ್ ದಟ್, ಬಿಕಾಸ್ ದಟ್ ಈಸ್ ಆಲ್ಸೋ ಸ್ಟೋರ್ಡ್ ಇನ್ ಯುವರ್ ಬ್ರೈನ್ ಫರ್ಮ್ಲಿ. ರಿಪೀಟೆಡ್ ವಾಚಿಂಗ್, ರೈಟ್? ಈ ಎರಡು ಕಾನ್ಸೆಪ್ಟ್ಸ್ ಅನ್ನ ನೆನ್ಪಿಟ್ಕೊಂಡು ನೀವು ಸಬ್ಜೆಕ್ಟ್ಸ್ ಗಳನ್ನ ಡಿವೈಡ್ ಮಾಡಿ. ಈ ಹೋಮ್ವರ್ಕ್ ಇವತ್ತು ಮಾಡೇ ಬಿಡ್ರಿ, ಇವತ್ತು ಈ ಹೋಮ್ವರ್ಕ್ ಮಾಡಲೇಬೇಕು. ರೈಟ್ ಆಲ್ ದ ಸಬ್ಜೆಕ್ಟ್ಸ್, which subjects you can love and which subjects you want special attention. For example, strength of material you have to love. ಇದನ್ನ ನೀವು ಈ ಕ್ಯಾಟಗರಿಯಲ್ಲಿ ಹಾಕ್ಬೇಡ್ರಿ. ಸ್ಟ್ರೆಂತ್ ಆಫ್ ಮಟೀರಿಯಲ್ ಮೇಲೆ ಲವ್ ಇಲ್ಲ ಅಂದ್ರೆ ನೀವು ಲವ್ ಬರಲೇಬೇಕು ಅದ್ರ ಮೇಲೆ. ಸ್ಟ್ರೆಂತ್ ಆಫ್ ಮಟೀರಿಯಲ್ ಅಂಡ್ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್, ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್, ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್, ಈ ಸಬ್ಜೆಕ್ಟ್ಸ್ ಏನಿದಾವಲ್ಲ ಇವುಗಳ ಮೇಲೆ ನಿಮಗೆ ಪ್ರೀತಿ ಬರಲೇಬೇಕು. ಬಿಲ್ಡಿಂಗ್ ಮಟೀರಿಯಲ್ಸ್ ಏನದಲ್ಲ, ಬಿಲ್ಡಿಂಗ್ ಮಟೀರಿಯಲ್ಸ್ ಅಂಡ್ ಕನ್ಸ್ಟ್ರಕ್ಷನ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್, ದೆನ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್, ಆಮೇಲೆ ಸರ್ವೆಯಲ್ಲಿ ಇರ್ತಕ್ಕಂಥ ಕೆಲವು ಪಾರ್ಟ್ಸ್, ನಾಟ್ ಆಲ್ ಪಾರ್ಟ್ಸ್ ಆಫ್ ಸರ್ವೆ, ಅಂಡ್ ಫ್ಯೂ ಪಾರ್ಟ್ಸ್ ಆಫ್ ಸರ್ವೆ ಹಿಯರ್, ಲೈಕ್ ದಟ್. ಫ್ಯೂ ಸಬ್ಜೆಕ್ಟ್ಸ್ ಯು ಲವ್ ದೋಸ್ ಸಬ್ಜೆಕ್ಟ್ಸ್, ಅರ್ಥಾಯ್ತಾ? ಅಂಡ್ ಕೆಲವು ಸಬ್ಜೆಕ್ಟ್ಸ್ ಏನ್ ಮಾಡ್ರಿ, ರಿಪೀಟೆಡ್ಲಿ ನೋಡ್ತಾ ಹೋಗ್ರಿ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಏನದಲ್ಲ, ಬಿಲ್ಡಿಂಗ್ ಮಟೀರಿಯಲ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್, ಮೇಕ್ ಅ ನೋಟ್ಸ್. ಆ ನೋಟ್ಸ್ ಅನ್ನ ಡೈಲಿ ಒಂದ್ಸರಿ ಆದ್ರೂ ನಿಮ್ಮ ಬಾಸ್ನ ಹೆಂಗ್ ನೋಡ್ತಿರಲ್ಲ, ನಿಮ್ಮ ಟೀಚರ್ಸ್ ಹೆಂಗ್ ನೋಡ್ತಿರಲ್ಲ, ನಿಮ್ಮ ನೈಬರ್ಸ್ ಹೆಂಗ್ ನೋಡ್ತಿರಲ್ಲ, ಆ ರೀತಿ ಆ ನೋಟ್ಸ್ ಅನ್ನ ದಿನಾಲು ನೋಡ್ತಾ ಇರ್ಬೇಕು. ಯು ಲೈಕ್ ಇಟ್ ಆರ್ ನಾಟ್, you have to read these notes every day. And strength of material ಬೇಡ, ಸ್ಟ್ರೆಂತ್ ಆಫ್ ಮಟೀರಿಯಲ್ ಅನ್ನ ಎವ್ರಿ ಡೇ ನೋಡೋ ಅವಶ್ಯಕತೆ ಇಲ್ಲ. ನೀವು ಇದನ್ನ ಏನ್ ಮಾಡ್ಬೇಕಂದ್ರೆ ಲವ್ ಮಾಡ್ಬೇಕು. ಹುಕ್ಸ್ ಲಾ ನ ಪ್ರೀತಿ ಮಾಡ್ಬೇಕು. ಹುಕ್ ಏನ್ ಹೇಳಿದಾನೆ, ಹೆಂಗ್ಸ್ ಮಾಡ್ಲಸ್ ಏನ್ ಹೇಳಿದಾನೆ, ಪಾಯ್ಸನ್ಸ್ ರೇಷಿಯೋ ಹೆಂಗ್ ವರ್ಕ್ ಆಗ್ತದ, ದಟ್ ಯು ಹ್ಯಾವ್ ಟು ಲವ್. ಬೆಂಡಿಂಗ್ ಸ್ಟ್ರೆಸ್ ಅಂದ್ರೇನು, ಪ್ಯೂರ್ ಬೆಂಡಿಂಗ್ ಅಂದ್ರೇನು, ಫ್ಲೆಕ್ಚರ್ ಅಂದ್ರೇನು, ಬೆಂಡಿಂಗ್ ಅಂದ್ರೇನು, ಲವ್ ಮಾಡ್ಬೇಕು. ಕನ್ಸಾಲ್ಟೇಷನ್, ಕಂಪ್ಯಾಕ್ಷನ್ ಡಿಫರೆನ್ಸ್ ಅನ್ನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಶಿಯರ್ ಸ್ಟ್ರೆಂತ್ ಆಫ್ ದ ಸಾಯಿಲ್, ಹೌ ಇಟ್ ಅಫೆಕ್ಟ್ಸ್ ದ ಬೇರಿಂಗ್ ಕೆಪಾಸಿಟಿ ಆಫ್ ದ ಸಾಯಿಲ್, ಕರೆಕ್ಟ್ ಆಗಿ ತಿಳ್ಕೋಬೇಕು. ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಬಂದ್ರೆ ವಾಟರ್ ಕ್ವಾಲಿಟಿ, ವೇಸ್ಟ್ ವಾಟರ್ ಕ್ವಾಲಿಟಿ, ಹೌ ದೇ ವೇರಿ ವಿತ್ ಕೆಮಿಕಲ್ಸ್, ಕೆಮಿಕಲ್ ಕಾಂಪೌಂಡ್ಸ್, ಕೆಮಿಕಲ್ ರಿಯಾಕ್ಷನ್ಸ್, ಅದ್ರ ಮೇಲೆ ಪ್ರೀತಿ ಹೆಚ್ಚಾಗಬೇಕು. ದೆನ್ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ಅಲ್ಲಿ ಜಿಯೋಮೆಟ್ರಿಕ್ ಡಿಸೈನ್ ಅಂಡ್ ಹ್ಯೂಮನ್ ಮೈಂಡ್ ಸೆಟ್ ಅಂಡ್ ಹೌ ಟ್ರಾಫಿಕ್ ವಿಲ್ ಬಿ ಅಫೆಕ್ಟಿಂಗ್ ಇನ್ ದ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್, that you have to love. Chain, tape, compass, angles, earth rotations and all ಇದರ ಮೇಲೆ ಪ್ರೀತಿ ಬರಬೇಕು. When you have these qualities for these subjects, not only these subjects, there are more subjects, ಹಂಗೆ ನೀವು ಒಂದು ಸೆಪರೇಟ್ ಲಿಸ್ಟ್ ಮಾಡ್ಕೊಡ್ರಿ. These subjects you can love and separate list ಮಾಡ್ಕೊಡ್ರಿ. These subjects you have to watch continuously. ನಾನು ನಿನ್ನೆ ಒಂದು ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಹಾಕಿದ್ದೆ. This is very 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 important for any success. Like it or not, like it or not. Okay, you like it or not, you have to read daily. You like it or not, you have to work hard. You like it or not, repeatedly, consistently you have to practice. ಅರ್ಥಾಯ್ತಾ? ನಿಮ್ಗೆ ಅದು ಇಷ್ಟ ಆಗಿಲ್ಲ ನನಗೆ ಗೊತ್ತದ, ಬಟ್ ಆದ್ರೂ ಕೂಡ ನೀವು ಅದನ್ನ ಮಾಡಲೇಬೇಕು. There are two type of people I see always. There are two type of people I see in my journey. The first one, ಇಬ್ಬರಿಗೂ ಕೂಡ ಒಂದು ಕಾನ್ಸ್ಟೆಂಟ್ ಏನಂತಂದ್ರೆ, every person will have a destination. Every person will have a destination and every person will have his own path. And every person will have a destination. The second person also will have a destination and this person also has a path. Okay, but competitive exams study ಮಾಡ್ತಕ್ಕಂಥವ್ರು ಹೆಂಗಿರ್ಬೇಕಂತಂದ್ರೆ, you have to fix one destination and for that you have to make one particular path. In this competitive exam field ಒಳಗಡೆ you have to love the path, not the destination. You have to love the path, not the destination. ಅಂದ್ರೆ ನಿಮ್ಮ ಎಕ್ಸಾಮ್ ಬರ್ತದ, ಈಗ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಎಕ್ಸಾಮ್ ಬರ್ತದ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಎಕ್ಸಾಮ್ ಬರ್ತದ. ಟಿಲ್ ದಟ್ ವಿ ಹ್ಯಾವ್ ಅ 4 months ಆಫ್ ಎಕ್ಸಾಮ್, 4 months ಆಫ್ ಟೈಮ್. ಈ 4 month ನೀವೇನ್ ಮಾಡ್ಬೇಕಂದ್ರೆ ಈ ಪಾತ್ ಅನ್ನ ಲವ್ ಮಾಡ್ಬೇಕು. ನನ್ನ ವಿಡಿಯೋಗಳನ್ನ ಲವ್ ಮಾಡ್ಬೇಕು, ನನ್ನನ್ನ ಲವ್ ಮಾಡ್ಬೇಕು, ಪ್ಲಸ್ ನೋಟ್ಸ್ ಗಳನ್ನ ಚೆನ್ನಾಗಿ ಬರ್ಕೊಂತ ಹೋಗ್ಬೇಕು. ಕಲರ್ ಪೆನ್ಸ್ ಇಟ್ಕೊಂಡು ಕರೆಕ್ಟ್ ಆಗಿ ಬರ್ಕೊಂತ ಹೋಗ್ಬೇಕು. ನಿಮ್ಮ ಪಾತ್ ಅನ್ನ ಎಂಜಾಯ್ ಮಾಡ್ರಿ. ವೆನ್ ದಟ್ ಡೇಟ್ ಆಫ್ ಎಕ್ಸಾಮಿನೇಷನ್ ಇಸ್ ಡಿಕ್ಲೇರ್ಡ್ ಅಲ್ಲ, ಡೇಟ್ ಆಫ್ ಎಕ್ಸಾಮಿನೇಷನ್ ಡಿಕ್ಲೇರ್ ಆದ್ಮೇಲೆ 15 ದಿವಸ ಅಥವಾ 20 ದಿವಸದಲ್ಲಿ ಇಷ್ಟು ದಿನ ಮಾಡಿಟ್ಟಿರ್ತಕ್ಕಂಥ ಪ್ರತಿಯೊಂದು ನೋಟ್ಸ್ ಅನ್ನ ತಗೊಂಡು ಅವಾಗ ನೀವು ಎಕ್ಸಾಮ್ ಪ್ರಿಪರೇಷನ್ ಮಾಡಿದ್ರೆ ದಟ್ ವಿಲ್ ಬಿ ದ ಪರ್ಫೆಕ್ಟ್ ಎಕ್ಸಾಮ್ ಪ್ರಿಪರೇಷನ್. ದಟ್ಸ್ ವೈ ಲವ್ ದ ಪಾತ್, ನಾಟ್ ದ ಡೆಸ್ಟಿನೇಷನ್. ಕೆಲವ್ರು ಹೆಂಗಿರ್ತಾರೆ ಅಂತಂದ್ರೆ ಡೆಸ್ಟಿನೇಷನ್ ಲವ್ ಮಾಡ್ತಿರ್ತಾರೆ, ಪಾತ್ ಗಳಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ. ನಾನು IAS ಆಗ್ಬೇಕು ಅಂತ ಕುಂತಿರ್ತಾರೆ, ಬಟ್ ಪಾತ್ ಇರಂಗಿಲ್ಲ. ಆಯ್ತಾ? ಅದಕ್ಕೆ ಕನ್ನಡದಲ್ಲಿ ನೀವು ಹೇಳ್ಬೋದಂದ್ರೆ ಗುರು ಮತ್ತು ಗುರಿ ಅಂತೇಳಿ. ಓಕೆ, ಗುರಿ ಡೆಸ್ಟಿನೇಷನ್, ಗುರು ಇಸ್ ಅ ಪಾತ್. Guru is not a teacher.
ಐ ಆಮ್ ನಾಟ್ ಅ ಟೀಚರ್, ಐ ಆಮ್ ದ ಪಾತ್ ಫಾರ್ ಯು ಪೀಪಲ್. ಓಕೆ, ನನ್ನ ಗುರು ಅಂತ ಕರಿತೀನಿ ಅಂತಂದ್ರೆ ದಾರಿ ತೋರ್ಸವ ನಾನು. ಅರ್ಥ? ಐ ಆಮ್ ನಾಟ್ ದ ಏನದು ನಿಮ್ಗೆ ದೀಕ್ಷೆ ಕೊಟ್ಟು ನಿಮ್ಮನ್ನ ಕರ್ಕೊಂಡೋಗಿ ಏಯೋ ಮಾಡ್ಸಂಗಿಲ್ಲ. ಹೌದಾ? ಐ ಆಮ್ ದ ಪಾತ್ ಅಂಡ್ ಯು ಹ್ಯಾವ್ ಟು ಹ್ಯಾವ್ ಯುವರ್ ಓನ್ ಡೆಸ್ಟಿನೇಷನ್. ಅರ್ಥ? ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಅಂಡ್ motivation is very 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 important. You have to have a full motivation. Okay, yaduk ಬೇಕು ನಿಮಗೆ examination, why you have to clear, that is very very important. Okay, coming to this one, that you have ಏನು ಹೇಳಿದಲ್ಲ ಇಲ್ಲಿ ಒಂದು important ಇದೆ, blindly. Okay, I will give few more points about this blind belief on my institution. Okay, ನಿಮಗೆ ಇನ್ನೊಂದು ಪ್ರಾಮಿಸ್ ನ ಏನ್ ಮಾಡಬಹುದು ಅಂತಂದ್ರೆ, let us consider this is the examination authorities, either it is a KPSC, KEA or any examination authority, IES, that is UPSC, whatever it is, examination authorities. And here I am. Okay, my videos, my notes and my lectures and my suggestions and all, they are here. ನೀವು ಯಾರೇ ಆಗಿರ್ಲಿಪ್ಪ, ನನಗಂತೂ ಇಂಥದೊಂದು ಕಾನ್ಫಿಡೆಂಟ್ ಅದಲ್ಲ. ಲೋಯೆಸ್ಟ್ ಟು ಲೋಯೆಸ್ಟ್ ಓದುವ ಹುಡುಗ, ಅವ್ನಿಗೆ ಏನು ಬರ್ತಂಗಿಲ್ಲ, ಕ್ಲಾಸಲ್ಲಿ ನಿದ್ದೆ ಮಾಡ್ತಕ್ಕಂಥ ಹುಡುಗನನ್ನ ಗೇಟ್ ಕ್ವಾಲಿಫೈ ಮಾಡಿದೀವಿ ನಾವು. ಲೈವ್ ಎಕ್ಸಾಂಪಲ್ಸ್ ಅದ, ಅವ್ರ ಫೋನ್ ನಂಬರ್ ಕೊಡ್ತೀನಿ, ಮಾತಾಡ್ರಿ, ಅವ್ರು ಹಿಂಗೆ ಹೇಳ್ತಾರೆ ನಿಮ್ಗೆ. ಅರ್ಥ ಆಯ್ತಾ? ಆಮೇಲೆ ಎಂದೂ ಬರ್ಲಾರದ 1 ವರ್ಷ 2 ವರ್ಷ ಬ್ಯಾಕ್ ಆದಂತ ಹುಡುಗನನ್ನ ಅಸಿಸ್ಟೆಂಟ್ ಇಂಜಿನಿಯರ್ಸ್ ಮಾಡಿದೀವಿ ನಾವು. ಬಿಕಾಸ್ ಕ್ರಿಯೇಟಿಂಗ್ ದ ಇಂಟ್ರೆಸ್ಟ್ ಇನ್ ಅ ಸಬ್ಜೆಕ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ದಟ್ ವಿ ಆರ್ ಡೂಯಿಂಗ್ ಇಟ್. ಅರ್ಥ? ಅಂಡ್ ಅಫ್ ಕೋರ್ಸ್ ನೀವು ಆಲ್ರೆಡಿ ಟಾಪರ್ ಇದ್ರಿ, ಒಂದು ಯಾವ್ದೋ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್ ಅಲ್ಲಿ ಎಕ್ಸ್ಪರ್ಟ್ಸ್ ಇದ್ರಿ, ನಿಮ್ ಮಾಸ್ಟರ್ಸ್ ಡಿಗ್ರಿ ಆಗಿತ್ತು ಅಂದ್ರೆ ಇಟ್ ಇಸ್ ವೆರಿ ಈಸಿ ಟು ಕ್ರ್ಯಾಕ್ ಇಟ್. ಬಟ್ ಡೈವರ್ಷನ್ಸ್ ಬಿಟ್ಬಿಡಿ, ಓನ್ಲಿ ಕನ್ವರ್ಸ್ ಆಗ್ರಿ. ಹೆಂಗೆ? ಏಕಾಗ್ರತೆಯಿಂದ ಕೊಡ್ತಕ್ಕಂಥ ನೋಟ್ಸ್ ಅನ್ನ ಕರೆಕ್ಟ್ ಆಗಿ ಓದಿ ಅದನ್ನೇ ಪ್ರಿಪೇರ್ ಆಗ್ರಿ. Right? In the later classes, I will teach you how exactly we need to read, and that question paper setters mindset ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ನಾನು ನಿಮಗೆ ಬರ್ತಾ ಹೇಳ್ತಾ ಹೋಗ್ತೀನಿ. when I start taking the classes on previous question papers, ಅವಾಗ ನಿಮ್ಮ question paper setters mindset ಅನ್ನು ಹೇಳ್ತಾ ಹೋಗ್ತೀನಿ. then you will definitely understand the things. Right? Very important. That's why ಎಷ್ಟು ನಿಮ್ಮ ಹತ್ರ ಏನಾದ್ರು ಡೈವರ್ಷನ್ಸ್ ಇದ್ವು ಅಂತ ತಿಳ್ಕೊಟ್ರೆ ಎಲ್ಲವನ್ನು ಬಂದ್ ಮಾಡಿ ಓದ್ಲಿಕ್ಕೆ ಶುರು ಮಾಡ್ರಿ. ಐ ನೋ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಹೂ ಆರ್ ವೆರಿ ಫ್ರೆಶ್ ಟುವರ್ಡ್ಸ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್, 2022, 23 ಅಥವಾ 2021 ಅಲ್ಲಿ ಪಾಸ್ ಔಟ್ ಆಗಿರ್ತಕ್ಕಂಥ ಹುಡುಗರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈನ್ ಅಲ್ಲಿ ಫಸ್ಟ್ ಟೈಮ್ ಬಂದಿರಬಹುದು, ಅಥವಾ ಒಂದು 5 years 6 years ಅಲ್ಲಿ ಪಾಸ್ ಔಟ್ ಆಗಿ ಜಾಬ್ ಮಾಡ್ಕೊಂಡು ಹೆಂಡತಿ ಮಕ್ಕಳೆಲ್ಲ ಇರ್ತಾರ, ಅವ್ರ ಜೊತೆಗೆ ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದೋಣ ಅಂತೇಳಿ ಮತ್ತೆ ಸೀರಿಯಸ್ ಆಗಿ ಕೂತ್ಕೊಳ್ಳೋರು ಕೂಡ ಇದ್ದೀರಿ. ನಿಮ್ಮಿಬ್ಬರಿಗೂ ನಾವು ಒಂದೇ ಡೈರೆಕ್ಷನ್ ಕೊಡ್ತಿದ್ದೀನಿ, ಯಾವುದೋ ಡೈವರ್ಷನ್ಸ್ ಬೇಡ, ಕಂಪ್ಲೀಟ್ಲಿ ಯು ಬಿಲೀವ್ ಆನ್ ಮೀ. ಇಷ್ಟು ಓಪನ್ ಆಗಿ ಪಬ್ಲಿಕ್ ಡೊಮೇನ್ ಅಲ್ಲಿ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಹತ್ರ ಅಷ್ಟು ಇದು ಇದೆ ಅಂತ ಅರ್ಥ. therefore you believe it and definitely you will give the positive result. Understood? Okay, and we'll see you in the department directly. ಹೌದಾ? ಫ್ರೀ ಇದ್ರೆ ನಿಯರ್ ಬೈ ಕಾಲೇಜ್ ಇದ್ರೆ ಬರ್ರಿ, ಕಾಲೇಜಿಗೆ ಬಂದು ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಲ್ಲಿ ವರ್ಕ್ ಮಾಡ್ತಿರ್ತೀನಿ. ಸಂಡೇ ಅಥವಾ ಸ್ಯಾಟರ್ಡೆ ಯಾವಾಗಾದ್ರೂ ಮೆಸೇಜ್ ಮಾಡಿ ಫ್ರೀ ಇದ್ದೀರಾ ಅಂತ ಕೇಳಿ ಬಂದು ಭೇಟಿ ಆಗ್ರಿ, ಇನ್ನೂ ಸ್ವಲ್ಪ ಮೋಟಿವೇಶನ್ ತಗೊಳ್ರಿ. ರೈಟಾ? ಇನ್ ಬಿಟ್ವೀನ್ ಡಿಪ್ರೆಷನ್ ಮೋಟಿವೇಶನ್ಸ್ ಆಗ್ತಿದ್ದು ಬಂದ್ರೆ ನಾನು ಇಂಥ ವಿಡಿಯೋಸ್ ಹಾಕ್ತಾ ಇರ್ತೀನಿ, ಅಂಡ್ ಯು ಕ್ಯಾನ್ ರೀಡ್ ಇಟ್. ಓಕೆ, ದೆನ್ ದ ಪ್ಲಾನ್ ಫ್ರಮ್ ದ ಟುಮಾರೋ ವಿ ಆರ್ ಸ್ಟಾರ್ಟಿಂಗ್ ಸ್ಟ್ರೆಂತ್ ಆಫ್ ಮಟೀರಿಯಲ್ ಅಲ್ಲ ಇದು, ಈ ಸಬ್ಜೆಕ್ಟ್ಸ್ ಇವತ್ತಿನ ಸ್ಟ್ರೆಂತ್ ಆಫ್ ಮಟೀರಿಯಲ್ ಅನ್ಬೇಡ್ರಿ, ಇದು ಸ್ಟ್ರೆಂತ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಅಂತ ಹೇಳ್ರಿ. ಏನನ್ರಿ? ಸ್ಟ್ರೆಂತ್ ಆಫ್ civil engineering. It's not a strength of material. That's why very 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 interesting subject that we are starting from tomorrow, and you watch all the videos. Okay, as usual, to create awareness about notes ಮೇಲೆ ಒಂದು ಸ್ವಲ್ಪ ಗುರುದಕ್ಷಿಣೆ ಅಂತ ಒಂದಿಷ್ಟು ಇರಬೇಕಲ್ಲ, ಅದ್ರ ಸಲುವಾಗಿ I have already posted the schedule, and in that one also cost is also mentioned, and Google form is also shared in the link, right? In the WhatsApp group. ನೀವು WhatsApp group ಅಲ್ಲಿ ಇಲ್ಲ ಅಂತಂದ್ರೆ 8884561762 ಈ ಫೋನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಅದ್ರ ಒಳಗಡೆ ನೀವು ಥ್ರೂ you will get a Google form link. A Google form link through you can enter into our paid WhatsApp group. Paid WhatsApp group ಅಲ್ಲಿ ಮಿನಿಮಮ್ ಓನ್ಲಿ 100 rupees per subject ಅಥವಾ 150 rupees per subject ಅಷ್ಟೇ ಇದೆ, ಇದರಲ್ಲಿ ನೋಟ್ಸ್ ಅನ್ನು ಪೇ ಮಾಡ್ತಿದ್ವಿ. ಓಕೆ, ದೆನ್ ಆಫ್ಟರ್ ದಟ್ ಇದನ್ನು ಕೂಡ ನಾ ಹೇಳ್ತಾ ಇದ್ದೀನಿ ಏನಂತಂದ್ರೆ, ಚಲೋ ಹುಡುಗರು ಅಸಿಸ್ಟೆಂಟ್ ಇಂಜಿನಿಯರ್ಸ್ ಆದವ್ರದ್ದು ಸರ್ ನಿಮ್ಗೆ ಏನ್ ಬೇಕ್ರಿ ಅಂತ ಕೇಳಿದ್ರೆ ನಾನು ಆಲ್ವೇಸ್ ಕೇಳ್ತೀನಿ, ಐ ವಾಂಟ್ ಅ ಫಸ್ಟ್ ಸ್ಯಾಲರಿ ಆಫ್ ಯುವರ್ ಜಾಬ್. Okay, don't take it as a serious, but why I tell this one to all my students, ಯಾಕಂತಂದ್ರೆ ಅವ್ರದ್ದು ಫಸ್ಟ್ ಸ್ಯಾಲರಿನೇ 1 lakh 1.5 lakh ಕೊಡಿಸ್ಬೇಕಂತ ಅವಾಗ ನನಗೆ ಜಾಸ್ತಿ ಆಸೆ ಆಗ್ತದೆ. ಅರ್ಥಾಯ್ತಾ? ಅದು ಯಾವ್ದು PSUs ಇದಲ್ಲ, ಗೇಟ್ PSUs ಇದಲ್ಲ, ಗೇಟ್ PSUs ಏನಾದ್ರೆ ನೀವು ನನ್ನ ಥ್ರೂ ಏನಾದ್ರು ಆದ್ರಿ ಅಂತಂದ್ರೆ ನೀವು ಎಲ್ಲಿದ್ರು ಬಿಡಂಗಿಲ್ಲ, ಫಸ್ಟ್ ಸ್ಯಾಲರಿ ಫುಲ್ ಸ್ಯಾಲರಿ ನನಗೆ ಕೊಡ್ಲೇಬೇಕು. ಹೌದಾ? ಬಿಕಾಸ್ 70-80 ಸಾವಿರ ರೂಪಾಯಿ ಕೊಟ್ಟು ಬೇರೆ ಕಡೆ ಕೋಚಿಂಗ್ ಎಲ್ಲ ತಗೊಳ್ತೀರಿ, ನಮ್ಮ ಹತ್ರ ಏನೂ ಇಲ್ಲ. ಅರ್ಥಾಯ್ತಾ? I will take, proudly I will take. Okay, thank you very much. Be connected, be consistent. Consistency is itself is the key for success. Thank you very much. Apo Deepo Bhava. ಅಂದ್ರೆ ಇಷ್ಟೆಲ್ಲ ಹೇಳಿದ್ರು ಕೂಡ
ನನ್ನ ಸ್ಟೇಟ್ಮೆಂಟ್ನ ಅಪೋದೀಪೋಭವ ಅಂತ ಯಾಕೆ ಇಟ್ಟಿದ್ದೀನಿ ಅಂದರೆ, ಇದು ಬುದ್ಧ ತಾನು ತೀರ್ಕೊಳ್ಬೇಕಾದಾಗ ಲಾಸ್ಟ್ ಟೈಮಲ್ಲಿ ಕೇಳ್ತಾರೆ ಜನ, ಬುದ್ಧ ಅವರೇ ನೀವು ಇಷ್ಟೆಲ್ಲ ಮಾಡಿದ್ರಿ, ಏನಾದರೂ ಒಂದು ಸ್ಟೇಟ್ಮೆಂಟ್ ಹೇಳಿ ಸಾಯಿರಿ ಅಂತಂದಾಗ ಬುದ್ಧ ಅವ್ರು ಹೇಳ್ತಾರೆ ಅಪೋದೀಪೋಭವ ಅಂತಂದರೆ ನಿಮ್ಮ ದಾರಿಗೆ ನೀವೇ ದೀಪಗಳಾಗಿ, ನಿಮ್ಮ ದಾರಿಗೆ ನೀವೇ ದೀಪಗಳಾಗಿ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಡ್ರಿ. ಓಕೆ, ಫಾರ್ ಟೈಮ್ ಬಿಂಗ್ ಯು ಕ್ಯಾನ್ ಡಿಪೆಂಡ್ ಆನ್ ಮೀ, ಐ ವಿಲ್ ಡಿಪೆಂಡ್ ಆನ್ ಯು, ಬಟ್ ಆಫ್ಟರ್ ದ್ಯಾಟ್ ಅಪೋದೀಪೋಭವ. ಥ್ಯಾಂಕ್ ಯು.